ಆ ಟೈಮಲ್ಲಿ ಅದೆಷ್ಟೋ ರೈತರುಗಳು ಗುಳೆ ಹೊರಟ್ರು ಬೆಂಗಳೂರು ಊರುಗಳು ಬಿಟ್ಟು. ಅದ್ರಲ್ಲಿ ನಮ್ಮ ತಂದೆ ತಾಯಿ ಈ ಎಸ್ ಎಂ ಕೃಷ್ಣ ಅವ್ರು ಏನ್ ಬಂದ್ರಲ್ಲ ಅವಾಗ ಮಳೆನೇ ಇಲ್ಲ. ನಿಜ ಹೇಳ್ತೀನಿ, ನಂಗೆ ಇಂಗ್ಲಿಷ್ ಬರಲ್ಲ. ಹೆಣದ ಮುಂದೆ ಕೊಳ್ಳಿ ಹಿಡಿದಿರೋ ವ್ಯಕ್ತಿ ನಾನೇ. I don't know English, but I know very well Dabba English. I can manage everywhere, anything, any time, something, ಏನೇನೋ. ಇವನ್ ಸಿನಿಮಾ ಕೂಡ ಬೋರ್ ಆಯ್ತು ಅಂದ್ರೆ ಬಿಟ್ಟೋಗನೆ ಸೈ. ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗಲ್ಲ. ನನ್ನ ಹತ್ರ ಇರೋದಿಷ್ಟೇ. ನಾನು ಇಲ್ಲಿವರೆಗೂ ಏನೇನಿದೆ ಅದೆಲ್ಲ ದುಡ್ದು ನಿಮ್ಗೆ ಕೊಟ್ಟಿದ್ದೀನಿ. ಇನ್ಮೇಲೆ ನನ್ನಿಂದ ನಿಮ್ಗೆ 5 ಪೈಸೆ ಸಿಗಲ್ಲ. ನಿಮ್ಮಿಂದ ನನ್ಗೆ ಏನ್ ಕೊಡ್ಬೇಡಿ. ಅರ್ಲಿ ಮಾರ್ನಿಂಗು ಹಾಲ್ ಹಾಕಕ್ ಹೋಗೋಣ ಅಂತ ಹಾಲ್ ಹಾಕಕ್ ಹೋಗ್ತಿದ್ದೆ. ಇಡೀ JP ನಗರ 6 ಸ್ಪೇಸ್ ಪೂರ್ತಿ JP ನಗರ ಆಲ್ಮೋಸ್ಟ್ 6 ಸ್ಪೇಸ್ ಅಲ್ಲಿ ನಾನು ಹಾಲ್ ಹಾಕಿದ್ದೀನಿ. ಮತ್ತೆ ಒಂದ್ ಪಾಯಿಂಟ್ ಅಲ್ಲಿ ನೈಟ್ ಅಲ್ಲಿ ಒಂದು ಹಾಲ್ ಕ್ರೇಟ್ ಅಲ್ಲಿ ಇಳಿಸರ್ ಅಲ್ಲಿಗೆಲ್ಲ ಹೋಗಿ ನಾನು ಹಾಲ್ ಪಾಯಿಂಟ್ ಕಾಯಕ್ಕೆ ಅಂತ ಹೋಗ್ತಿದ್ದೆ. ಅಂದ್ರೆ ಯಾವ್ಯಾವ ಹಾಲ್ಗಳೆಲ್ಲ ಇಳಿಸಾರಲ್ಲ ಅದನ್ನೆಲ್ಲ ಲೆಕ್ಕ ಕೊಡ್ಬೇಕಾಯ್ತು. ಮತ್ತೆ ಆ ಲೆಕ್ಕ ತಗೊಂಡಿದ್ದನ್ನು ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ನಾನು ಮನೆಗೆ ಹೋಗ್ತಿದ್ದೆ. ಮನೆಗೆ ಹೋಗಿ ಒಂದು 1 ಅವರ್ 2 ಅವರ್ ನಿದ್ದೆ ಮಾಡಿ ತಿಂಡಿ ಊಟ ಮಾಡ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ಹೋಗಿ ಕೆಲ್ಸಕ್ಕೆ ಹೋಗಿ. ಸೊ ಈ ಟೈಮಲ್ಲಿ ಇಂಗ್ಲೆಂಡಲ್ಲಿ ಒಂದು ತಿಂಗಳಿಗೆ ಒಂದು 3-4 ಸತಿನಾರು ಈ ಬೆಣ್ಣೆ ಲೋಡ್ ಆಗೋದು, ಲಾರಿ ಲೋಡ್, ಒಂದೊಂದು ಪ್ಯಾಕೆಟ್ 25 kg ಕೋಲ್ಡ್ ರೂಮ್ ಇಂದ ಎತ್ತಿ ಲೋಡ್ ಮಾಡೋದು. ಅದಕ್ಕೊಂದಷ್ಟು 200-300 ರೂಪಾಯಿ 200 ಹಂಗೆಲ್ಲ ದುಡ್ಡು ಸಿಗೋದು. ಅದು ಒಂದು ತಿಂಗಳ 4 ಸೇರಿನಾರು ಸಿಗೋದು. ನಾವೆಲ್ಲ ಹಳ್ಳಿ ಕಡೆಯಿಂದ ಹೋಗಿದ್ದಲ್ಲ, ಕಲ್ ಬೇಕಾದ್ರೆ ಎತ್ತಿ ಎಸಿತಿದ್ದೆ. ಸೊ ಅದನ್ನ ಏನ್ ಲೋಡ್ ಲಾರಿ ಎಲ್ಲ ನಮ್ಗೆ ಏನ್ ಎತ್ತಿ ಅದು ಕಲ್ಲಿದ್ದಂಗೆ ಲಿಟರಲ್ ಕಲ್ಲೇ, ಅಷ್ಟು ಕೋಲ್ಡ್ ಇರುತ್ತೆ. ಕೋಲ್ಡ್ ಮತ್ತೆ ಗಟ್ಟಿಯಾಗಿರುತ್ತಲ್ಲ ಬೆಣ್ಣೆ. ಸೊ ಅದನ್ನೆಲ್ಲ ಲೋಡ್ ಮಾಡೋದ್ರಿಂದ ಅದೊಂದಷ್ಟು ದುಡ್ಡು ಸಿಕ್ತಿತ್ತು. ಇದ್ರಲ್ಲೆಲ್ಲ ಸೈಕಲ್ ಎಲ್ಲ ತಗೊಂಡು ಹಿಂಗೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಈಗ ಇದೆಲ್ಲ ಮಾಡ್ತಾ ಇದು ಬೋರ್ ಆಯ್ತು. ನಂದೊಂದು ಕೆಟ್ಟ ಅಭ್ಯಾಸ ಇದೆ. ನಂಗೆ ಬೋರ್ ಆಯ್ತು. ಈಗ ಯಾವ್ದೋ ಒಂದು ಕೆಲಸ ಅದು ಅದ್ಭುತವಾಗಿ ನೀವು 1 ಲಕ್ಷ ಸ್ಯಾಲ್ರಿ ಕೊಡ್ತಾ ಇದ್ದು ನಂಗೆ ಬೋರ್ ಆಯ್ತು ಅಂದ್ರೆ ನಾನು ಇರಲ್ಲ, ಬಿಟ್ಟು ಹೋಗ್ತೀನಿ. ಇವನ್ ಸಿನಿಮಾ ಕೂಡ ಬೋರ್ ಆಯ್ತು ಅಂದ್ರೆ ಬಿಟ್ಟು ಹೋಗೋಣ ಸೈ. ನನ್ಗೆ ಎಲ್ಲಿವರೆಗೂ ಆಕ್ಚುಲಿ ಅತಿ ಹೆಚ್ಚು ಒಂದೇ ಕೆಲಸದಲ್ಲಿ ಕಂಟಿನ್ಯೂ ಆಗಿರೋದು ಅಂದ್ರೆ ಸಿನಿಮಾ ಮಾತ್ರನೇ. ಇನ್ನು ನನಗೆ ಅದು ಸಮಾಧಾನ ಆಗಿಲ್ಲ, ಇನ್ನು ಕುತೂಹಲ ಹುಟ್ಟಿಸ್ಕೊಂಡಿದ್ದು. ಸೊ ಹಂಗಾಗಿ ಸಿನಿಮಾದಲ್ಲಿ ಕಂಟಿನ್ಯೂ ಆಗಿದ್ದೀನಿ. ಹಂಗೆ ಬೆಂಗಳೂರು ಡೈರಿ ಅಷ್ಟೊತ್ತಿಗೆ ಬೋರ್ ಆಗುತ್ತೆ, ಹಾಲ್ ಹಾಕೋದು ಅದು ಇದೆಲ್ಲ ಬೋರ್ ಆಗುತ್ತೆ. ಸೊ ನಾನ್ ಬಂದಿದ್ದ ಉದ್ದೇಶ ಬೇರೆ. ಸಿನಿಮಾಗಳು ನೋಡೋದು ಶುರು ಹಚ್ಕೊಂಡಿರ್ತೀನಿ. ಸಿನಿಮಾ ನೋಡ್ತಾನೆ ಇರ್ತೀನಿ. ಸಿನಿಮಾ ಯಾವುದೇ ಕಾರಣಕ್ಕೂ ಬಿಡಲ್ಲ, ವಾರಕ್ಕೂ ಒಂದೊಂದು ಸಿನಿಮಾ ಅದೆಲ್ಲ. ಸೊ ಅಲ್ಲಿ ಹೋಗ್ತಾ ನನ್ಗೆ ಮೋಟ್ರೋಲಾ ಅಂತ, ಅವಾಗಿನ್ನು ಜಯದೇವ ಸಿಗ್ನಲ್ ಅಲ್ಲಿ ಜಯದೇವ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಅಲ್ಲೇನು ಇದೇ ಇರಲಿಲ್ಲ. ಅಲ್ಲಿ ನರೇಂದ್ರ ಅಂತ ಒಂದು ಥಿಯೇಟರ್ ಇತ್ತು. ಜಯದೇವ ಹಾಸ್ಪಿಟಲ್ ಎದುರುಗಡೆಗೆ ಎಕ್ಸಾಕ್ಟ್ ಆಗಿ ಒಂದು ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ ಅಲ್ಲಿ ಮೋಟ್ರೋಲಾ ಅಂತ ವಾಕಿ ಟಾಕಿ ಇರುತ್ತಲ್ಲ, ಅದರದ್ದು ಸುಮ್ನೆ ಏನು ಗೊತ್ತಿಲ್ಲ, ಸುಮ್ನೆ ಕುರುಡಾಗಿ ಹೋಗಿ ಕೇಳಿದ ಕೆಲಸ ಸಿಗುತ್ತಾ ನಂಗೆ ಅಂತ. ಅವ್ರಿಗೆ ಏನಪ್ಪ ಕೆಲಸ ಬೇಕಾಗಿತ್ತು ಅಂತ ಕಾಣಿಸ್ತದೆ. ಆ ಟೈಮಲ್ಲಿ ಪ್ಯಾಕಿಂಗ್ ಸೆಕ್ಷನ್ ಕೆಲಸ ಸೇರ್ಕೊಂಡಾಗ ಅಲ್ಲಿ ನನಗೆ ಸಖತ್ ಖುಷಿ ಆಗ್ಬಿಡುತ್ತೆ. ಇದಕ್ಕಿಂತ ಇನ್ನೊಂದು ಕೆಲಸ, ಅದು ಒಂದು ವಾಕಿ ಟಾಕಿ ಕಂಪ್ನಿ ಕೆಲಸ ಸಿಕ್ತು ಅಂತ. ಸೊ ಅಲ್ಲಿಂದ ನನಗೆ AR ರೆಹಮಾನ್ ಪರಿಚಯ ಆಗ್ತಾರೆ. ಯಾಕೆಂದ್ರೆ ಆ ಸರ್ವಿಸ್ ಸ್ಟೇಷನ್ ಅದು ಈ ಮಿಲಿಟರಿಗೆ ದೊಡ್ಡ ಕಂಪ್ನಿಗಳಿಗೆಲ್ಲ ವಾಕಿ ಟಾಕಿ ಹೋಗ್ತೈತೆ. ಸೊ ಅಲ್ಲಿ ಒಬ್ರು ಮೇಡಮ್ ಇದ್ರು. ಅವರು ಯಾವಾಗ್ಲೂ ಒಂದು ರೇಡಿಯೋ ಚಾನಲ್ ಇರ್ತಾ ಇತ್ತು. ಅಲ್ಲಿ AR ರೆಹಮಾನ್ ಹಾಡುಗಳು ನನಗೆ ಚಿಡಿಸ್ತವೆ. AR ರೆಹಮಾನ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದೇ ಗೊತ್ತಾಗಿದ್ದ ಅಲ್ಲಿ. ಸೊ ಅಲ್ಲಿ ಅದನ್ನ ಕಲಿತಾ ಅಲ್ಲೊಂದೊಂದು 2.5 ವರ್ಷ ಇರ್ತೀನಿ. 2.5 ವರ್ಷದಲ್ಲಿ ಸರ್ವಿಸ್ ಸೆಂಟರ್ ಒಂದ್ ಸ್ವಲ್ಪ ದಿವಸ ಇದ್ದು, ಆಮೇಲೆ ಅಡ್ಮಿನಿಸ್ಟ್ರೇಷನ್ ಬರ್ತೀನಿ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲಸ ಏನ್ ಅಂದ್ರೆ ಈ ಆಫೀಸ್ ಅಲ್ಲಿ ಏನ್ ಅಸಿಸ್ಟೆಂಟ್ ತರ ಇರುತ್ತೆ, ಅವಾಗೆಲ್ಲ ಇನ್ನು ಚೆಕ್ಗಳೆಲ್ಲ ಡೈರೆಕ್ಟ್ ನಾವೇ ತಗೊಂಡು ಬ್ಯಾಂಕ್ ಅಲ್ಲಿ ಹಾಕ್ಬೇಕಿತ್ತು. ಸೊ ನನಗೆ ಒಂದಷ್ಟು ಚೆಕ್ಗಳು ಕೊಡೋರು. ಆ ಚೆಕ್ಗಳು ತಗೊಂಡೋಗಿ ನಾನು MG ರೋಡ್ ಅಲ್ಲಿರೋ ರಹೇಜಾ ಟವರ್ ಅಲ್ಲಿ ಇರೋ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಿಗೆ ತಗೊಂಡೋಗಿ ಹಾಕ್ಬರ್ಬೇಕು. ಇಷ್ಟೇ ಕೆಲಸ. ಹೋಗಿ ಬರ್ಬೇಕು. ಅದಕ್ಕೆ 80 ರೂಪಾಯಿ 100 ರೂಪಾಯಿನ ಕೊಡೋರು. ಆ 100 ರೂಪಾಯಿ 80 ರೂಪಾಯಿ ಉಳ್ಸಕ್ ಹೋಗಿ ನಾನು ಬಸ್ಸಲ್ಲಿ ಹೋಗ್ತಿದ್ದೆ. ಆಟೋದಲ್ಲಿ ಹೋಗೋರು ಸೇಫ್ಟಿಗೆ. ನಾನು ಅದನ್ನ ಉಳ್ಸಕ್ ಹೋಗಿ ಒಂದಿನ 5 ಲಕ್ಷ ರೂಪಾಯಿ ಚೆಕ್ ಕಳ್ದಾಕೊಂಡ್ಬಿಟ್ಟು ಅದು ಕೆಲಸ ಹೋಯ್ತು. ಅದು ಮುಗೀತು. ಅದಾದ ತಕ್ಷಣ ಇಮಿಡಿಯೇಟ್ ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹನಿವೆಲ್ ಅಲ್ಲಿ ಬಂದೆ. ಹನಿವೆಲ್ ಅವಾಗ ಇನ್ನೂ ಒಂದೇ ಒಂದು ಬಿಲ್ಡಿಂಗ್ ಇದೆ, 2 ಬಿಲ್ಡಿಂಗ್ ಏನೋ ಇತ್ತು ಅವಾಗ. ಸೊ ಆ ಹನಿವೆಲ್ ಅಲ್ಲಿ HR ಡಿಪಾರ್ಟ್ಮೆಂಟ್ ಮತ್ತೆ ಆಫೀಸ್ ಅಸಿಸ್ಟೆಂಟ್ ಆಗಿ ಕೆಲಸ ಸೇರ್ಕೊಂಡು ಎರಡು ಕೆಲಸನ ಪ್ಯಾರಲಲ್ ಆಗಿ ಒಂದೊಂದು 6 ತಿಂಗಳ ಆತರ ಸಿಕ್ತು. ಅಲ್ಲೊಂದು 2 ವರ್ಷನೇ ಏನೋ ಕೆಲಸ. 2 ವರ್ಷ 2 ಕಾಲ ಅಷ್ಟೇ ಬೋರು. ಅದನ್ನು ಬೋರ್ ಇದ್ದು. ಸೊ ನನ್ಗೆ ಅಲ್ಲೂ ಇದೇ ಕೆಲಸ ಮಾಡ್ಕೊಂಡು HR ಡಿಪಾರ್ಟ್ಮೆಂಟ್ ನಂಗೆ ಖುಷಿಯಾಗಿದ್ದೇನೆಂದ್ರೆ ಪೀಪಲ್ ಮ್ಯಾನೇಜ್ಮೆಂಟ್.
ಇನ್ನೊಬ್ಬ ಮನುಷ್ಯನ ಹೆಂಗೆ ಹ್ಯಾಂಡಲ್ ಮಾಡೋದು, ಹೆಂಗೆ ಮಾತಾಡ್ಸೋದು, ಅದು ತುಂಬಾ ಚೆನ್ನಾಗಿದೆ. ಅದೇನೋ ಸಿಕ್ಸ್ ಸಿಗ್ಮಾ ಇದು ಅಂತಾನೆ ನಾನು ಟ್ರೈನಿಂಗ್ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿ ನಂಗೆ ಖುಷಿ ಕೊಡೋದು. ಅದೇನೋ ಒಂಥರ ಮಜಾ ಅನ್ಸುತ್ತೆ. ಸಿಸ್ಟಮ್ಸ್ ಕಂಪ್ಯೂಟರ್ ಇಂದ ಏನಂತ ಗೊತ್ತಿರ್ತಿರ್ಲಿಲ್ಲ, ಅಲ್ಲೆಲ್ಲ ಒಂದಷ್ಟು ಕುತೂಹಲವಾಗಿ ಅದು ಕಲ್ತ್ಕೊಂತ ಇದ್ವಿ. ಅಕಾಡೆಮಿಕ್ ಅದು ಗೊತ್ತಿಲ್ಲ ಅದನ್ನ. ಅದಾದ್ಮೇಲೆ ಅದು ಬೋರ್ ಹೊಡೆದು, ಆಮೇಲೆ ಸರಿ ಇದಕ್ಕಿಂತ ಇನ್ನೇನಿದು ಅಂತ ಹೇಳಿದಾಗ ಆರಕಲ್ ಅಲ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ ಕೊರಿಯರ್ ಕೆಲಸ ಸ್ವಲ್ಪ ದಿವಸ ಮಾಡ್ತೀನಿ. ಅದಾದ್ಮೇಲೆ ನನ್ಗೆ ಯಾಕೋ ಅದು ಬೋರ್ ಹೊಡೆದು ನಂಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ಅಷ್ಟೊಂದು ಸ್ವಲ್ಪ ಹೈಟ್ ಆಗಿದ್ರ? ಇಲ್ಲ, ಅದೇನೋ ಗೊತ್ತಿಲ್ಲ, ಅವಾಗೇನೋ ಸಿಕ್ತಿತ್ತು ಗ್ರೂಪ್ 4 ಇಂಗ್ಲಿಷ್ ಒಂದ್ ಸ್ವಲ್ಪ ಗೊತ್ತಿದ್ರೆ. ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೀನಿ ಅಂತ ಒಂದು ಅನುಭವ ಇದ್ರೆ ಗ್ರೂಪ್ 4 ಅನ್ನೋ ಒಂದು ಸೆಕ್ಯೂರಿಟಿ ಏಜೆನ್ಸಿನಲ್ಲಿ ಕೆಲಸ ಸಿಗೋದು. ಒಳ್ಳೆ ಸ್ಯಾಲ್ರಿ ಇತ್ತು, ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಅದು. ಸೊ ಅಲ್ಲಿಗೆ ಸೇರ್ಕೊಂಡೆ, ಕೆಲಸ ಸಿಕ್ಬಿಡ್ತು. ಕೆಲಸ ಸಿಕ್ಕಿದಾಗ ಅಲ್ಲಿಂದ ಕೆಲ್ಸಕ್ಕೆ ಓದ್ಕೊಂಡ. ಇಷ್ಟೊತ್ತಿಗೆ ಆಲ್ರೆಡಿ ಸಿನಿಮಾ ಜಾಸ್ತಿ ಇದು ತಲೆಗೆ ಹೋಗಿ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಇಲ್ಲೇನ್ ಜಮೀನ್ ಇರ್ಲಿಲ್ವಲ್ಲ ಅವಾಗೆಲ್ಲ, ಅಷ್ಟೊತ್ತಿಗೆ ತುಂಬಾ ಒದ್ದಾಟ ಇಡುತ್ತೆ. ನೀವು ಬೆಂಗಳೂರು ಡೈರಿ ಓಪನ್ ಆದಾಗ ತುಂಬಾ ಬರಗಾಲ ಬಂತು. ಅವಾಗ ತುಂಬಾ ಏನು ಮೋಡ ಬಿತ್ತನೆ ಎಲ್ಲ ಮಾಡಿದ್ರು. ಅವರು ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಬಂದು ಅವರು ನಮ್ ಜೊತೆಗೆ ಮಕ್ಕಳ ಹಾಳಾಗ್ತಾರೆ ಅಂತ ನಮ್ ಜೊತೆ ಬರ್ತಾರೆ. ಅಷ್ಟೊತ್ತಿಗೆ ನಾನು ಅವ್ರಿಗಿಂತ ಜಾಸ್ತಿ ಇದಾಗಿ ನಾನು ಡಿಸೈಡ್ ಆಗಿರ್ತೀನಿ. ಸೊ ಅರಕಲ್ ಬರೋ ಅಷ್ಟೊತ್ತಿಗೆ ನಾನು ಸಿನಿಮಾಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಆಗಿರುತ್ತೆ. ಅದ್ರಲ್ಲಿ ನನ್ನ ಫ್ರೆಂಡು ಅಶೋಕ ಅಂತ ಇರ್ತಾನೆ, ಕಂದ ಅಂತ ಮೈಸೂರಲ್ಲಿ ಇದ್ದಾನೆ, ರಾಜಶೇಖರ್ ಅಂತ ಇನ್ನೊಬ್ಬ ಬೆಂಗಳೂರು ಹುಡುಗ. ಇವರೆಲ್ಲರೂ ನನ್ನ ಟ್ಯಾಲೆಂಟ್ ಎಲ್ಲ ನೋಡಿ ಖುಷಿ ಪಡೋರು. ಅವರು ನೀ ಇಲ್ಲಿದ್ರೆ ಏನ್ ವೇಸ್ಟ್, ನೀನ್ ನೀರಿಗೆ ಬೀಳ್ದಿದ್ರೆ ಈಜ್ ಬರಲ್ಲ, ನುಗ್ಗೋ ಅಂತಂತ. ಏನ್ ಮಾಡ್ತಿದ್ರೆ ಅವಾಗ ಅವ್ರಿಗೆ ತೋರ್ಸಕ್ಕೆ ಅಂತ ಹೇಳಿ? ಬರೆಯೋದು ಈ ತರ ಏನೋ ಬರೆಯೋದು, ಬರವಣಿಗೆ, ಡೈಲಾಗ್ಗಳು, ಉಪೇಂದ್ರ ಅವ್ರದ್ದು ಸಿನಿಮಾಗಳದ್ದು ಇನ್ನೊಂದು ವರ್ಷನೇನೋ ನಾನ್ ಬರೆಯೋದು. ಅಂದ್ರೆ ಸಿನಿಮಾ ನೋಡ್ಬಂದು ನಿಮ್ದೇ ಒಂದ್ ವರ್ಷ ನಾನೇನೋ ಬರೆಯೋದು, ಅವ್ರಿಗೆ ಕತೆ ಹೇಳೋದು, ಸುಮ್ಮನೆ ಹೇಳೋದು. ಅವ್ರಿಗೆ ಭಯಂಕರ ಖುಷಿ ಆಗೋದು. ರಕ್ತ ಕಣ್ಣೀರ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅದರದ್ದು ರೆಪ್ಲಿಕಾ ಡೈಲಾಗ್ ಎಲ್ಲ ನೆನ್ಪಿಟ್ಕೊಂಡು ಹೇಳೋದು ಅಯ್ಯೋ ಅಂತ ಅವರೆಲ್ಲ ಖುಷಿ ಪಡೋರು. ಸೊ ಆ ತರದ್ದೆಲ್ಲ ಅವರು ಪ್ರೋತ್ಸಾಹ ಮಾಡೋರು. ಅವಾಗ ಡಿಸೈಡ್ ಸುಮ್ನೆ ಕೆಲಸ ಬಿಡಕ್ಕಾಗಲ್ಲ, ಯಾಕಂದ್ರೆ ಹಂಗಾಗಲ್ಲ, ನಮ್ಮ ಮನೆಯಲ್ಲಿ ಅಪ್ಪಾಜಿ ಅಮ್ಮ ಎಲ್ಲ ಇದಾರಲ್ಲ, ಆಗಲ್ಲ, ಕಷ್ಟ ಅಂತ. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ, ಅರಕಲಲ್ಲಿ ಫಸ್ಟ್ ಸ್ಕ್ರಿಪ್ಟ್ ಬರ್ದಿದ್ದಲ್ಲ, 1,100 ಪೇಜ್ ಬರ್ದಿಟ್ಕೊಂಡಿದ್ದೆ. ಬಟ್ ಅದು ಯಾವುದೇ ಕಾದಂಬರಿ ರೂಪನೋ ಅದು ಯಾವ ರೂಪನೋ ಗೊತ್ತಿಲ್ಲ, ಬಟ್ ನನ್ನ ರೂಪ ಅದು. ನನಗ್ ಗೊತ್ತಿರೋದೆಲ್ಲ ಏನ್ ಹೇಳಿದ್ರ ನೀವು ಕತೆ ಎಲ್ಲಿ ಹುಟ್ಟಿತು ನಿಮ್ಗೆ ಅಂತ. ಸೊ ಅದು ಆ ಎಲ್ಲಾನು ಬರ್ದಿದ್ದೆ ನಾನು. 1,100 ಪೇಜ್ ಬರ್ದು ಇಟ್ಕೊಂಡಿದ್ದೆ ಮನೇಲಿ. ಅದಾದ್ಮೇಲೆ ನಾನು ಅರಕಲ್ ಬಿಟ್ಟು ನನ್ಗಿನ್ನ ಜಾಸ್ತಿ ಸ್ಯಾಲ್ರಿ ಬೇಕು, ಈಗ ದಿಢೀರ್ ಸ್ಯಾಲ್ರಿ ಜಾಸ್ತಿ ಬೇಕು, ಈಗ ತಲೆಗೆ ಸ್ಯಾಲ್ರಿ ಬೇಕು. ಅದೇನ್ ಮಾಡೋದು ಅಂದಾಗ ಈ ತರ ಟ್ರಾನ್ಸ್ಪೋರ್ಟ್ ಸೂಪರ್ವೈಸರ್ ಸಿಗ್ತಾ ಇದೆ ಕೆಲಸ ಅಂತ, ಇದೇ ಹುಡುಕ್ತಾ ಇದಾರೆ ಅಂತ ಗೊತ್ತಾಯ್ತು, ತಗೊಂತಾರೆ ಅಂತ. ಸೊ ಅವಾಗ ಬೂಮ್ ಆಗ್ತಿತ್ತು ಈ ಏನ್ ಹೇಳ್ತಾರಲ್ಲ, ಈ ಕ್ಯಾಬ್ಗಳು, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಪಿಕಪ್ ಡ್ರಾಪ್ ಕ್ಯಾಬು. ಅವಾಗೊಂದು ಏನಾದ್ರು ರೇಪ್ ಕೇಸ್ ಎಲ್ಲ ನಡೀತದೆ, ಅದ್ರ ಹಿಂದೆ ಮುಂದೆ ಅನ್ಕೊಂತೀನಿ. ಅಲ್ಲಿ ಕೆಲ್ಸಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಸೂಪರ್ವೈಸರ್ ಆಗಿ ಕೆಲ್ಸಕ್ಕೆ ಸೇರಿದ್ದೆ. ಸೊ ಅಲ್ಲಿ ನನಗೆ SRS ಕಂಪ್ನಿನಲ್ಲಿ ನಿಜ ಹೇಳ್ತೀನಿ, ನಂಗೆ ಇಂಗ್ಲಿಷ್ ಬರಲ್ಲ. ರೂಮ್ ತೋರ್ಸಿ ಹೇಳ್ಬಿಟ್ರಲ್ಲ, ಭಯ ಅಂದ್ರೆ ಸಖತ್ ಕೀಳಿರ್ಬೇಕು ಸರ್. ಅಂದ್ರೆ ಇಂಗ್ಲಿಷ್ ಇವತ್ತು ನಮ್ಗೆ ಬರಲ್ಲ, ಬಟ್ ನಮ್ಗೆ ಎಷ್ಟು ಮ್ಯಾನೇಜ್. ಆದ್ರೆ ಅಲ್ಲಿ SRS ಟ್ರಾವೆಲ್ಸ್ ಅಲ್ಲಿ ಅವರು ಇಂಟರ್ವ್ಯೂ ಕರೆದಾಗ ನಾನು ಹೇಳಿದೆ, ಅವರಿಗೆ ನನ್ನ ಕಾನ್ಫಿಡೆನ್ಸ್ ನೋಡಿ ಖುಷಿ ಆಗ್ಬಿಡ್ತು. ನಾನು ಯಾಕೆ ನಿಂಗೆ ಕೆಲಸ ಕೊಡ್ಬೇಕು, ಬಿಕಾಸ್ ಐ ಆಮ್ ಇಂಟ್ರೆಸ್ಟೆಡ್ ಏನೋ ಥರದ್ದನ್ನ ಹೇಳಿದೆ. ನೀವು ನಂಗೆ ಕೊಟ್ಟು ನೋಡಿ, ಅವಕಾಶ ಕೊಡಲಿಲ್ಲ ಅಂದ್ರೆ ಹೆಂಗೆ ಅಂತ. ಅವಕಾಶ ಕೊಟ್ಟರೆ ನಾನು ಏನೋ ಮಾಡ್ತೀನಿ, ನನ್ನ ಅವಕಾಶ ನೋಡಿ, ನನ್ನ ಕೆಲಸ ನೋಡಿ, ಆಮೇಲೆ ಸ್ಯಾಲ್ರಿ ಫಿಕ್ಸ್ ಮಾಡಿದ್ದೆ. ಅವರು ರಾಜಶೇಖರ್ ಸರ್ ಇದಾರಲ್ಲ, SRS ಟ್ರಾವೆಲ್ಸ್ ಓನರ್ ರಾಜಶೇಖರ್ ಸರ್, ಅವ್ರಿಗೆ ಈ ತರದ್ದು ಬಹಳ ಇಷ್ಟ. ಅವ್ರಿಗೆ ನನ್ನ ಕಾನ್ಫಿಡೆನ್ಸ್ ನೋಡಿ, ಅವ್ರಿಗೆ ಗಾಂಧಿ ಫಾಲೋವರ್ ಅವ್ರಿಗೆ ಅದೇನೋ ಅವ್ರಿಗೆ ಅದೇನ್ ಕಾಣಿಸ್ತಾ ಗೊತ್ತಿಲ್ಲ, ಅವರಲ್ಲಿ ಏನಂತ ನೋಡಿ ಎಲ್ಲ ಇದ್ ಮಾಡಿ ಬಾಟ ಹೌದಂತ ಏನೋ ಕಳಿಸಿ ವಿಪ್ರೋದಲ್ಲಿ ಹಾಕಿದ್ರು. ವಿಪ್ರೋದಲ್ಲಿ ನಾನು ಕೆಲ್ಸಕ್ಕೆ ಸೇರಿದೆ. ಅಲ್ಲಿ ಕೆಲ್ಸಕ್ಕೆ ಸೇರ್ತಾ ಅಲ್ಲೊಂದಷ್ಟು ಕೆಲಸ ಮಾಡ್ತಾನೆ ಅಷ್ಟೊತ್ತಿಗೆ ನಾನೇನ ಕಲಿಬೇಕು ಆಕ್ಟಿಂಗ್. ಈ ಆರಕಲ್ಲಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಒಬ್ರು ಅರವಿಂದ್ ಅಂತ ಒಬ್ರು ಸಿಕ್ಕಿದ್ರು. ಅವರು ಜೂನಿಯರ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡ್ತಿದ್ರು. ಅವ್ರ ಮೂಲಕ ಆಲ್ರೆಡಿ ನಾನು ಜೋಗಿ, ಸಿದ್ದು, ಶ್ರೀಮುರಳಿ ಸರ್ದು ಸಿದ್ದು, ಆಮೇಲೆ ಜೋಗಿ, ಇನ್ನೊಂದು ಯಾವ್ದೋ ಒಂದು ಸಿನಿಮಾ, 1-2 ಸಿನಿಮಾದ ಜೋಗಿನಲ್ಲಿ ಆಕ್ಟ್ ಮಾಡಿದ್ದೀನಿ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ. ಗೊತ್ತಿಡಿಬಹುದು. ಎಲ್ಲಿ ಶಿವಣ್ಣ ಅವ್ರ ಲಾಸ್ಟಿಗೆ ಅಮ್ಮನ್ ನೆನ್ಸ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ, ಅದೇ ಟೈಮ್ಗೆ ಯಾವ್ದೋ ಒಂದು ಎಣ ಬರುತ್ತೆ,
ಹೆಣದ ಮುಂದೆ ಕೊಳ್ಳಿ ಹಿಡಿದಿರೋ ವ್ಯಕ್ತಿ ನಾನೇ. ಸೊ ಬೆಳ್ಳಿ ತೆರಲ್ಲಿ ಫಸ್ಟ್ ಕೊಳ್ಳಿ ಹಿಡಿದಿದ್ರಿ. ಅವಾಗ ಅವಾಗ ಆ, ಜೋಗಿ ಸಿನಿಮಾದ್ದು ಬೇಡವೇನ ವರವನ್ನು ಕೊಡೆ ತಾಯಿ ಜನ್ಮನು ಹಾಡು ನಾನು ಶೂಟ್ ಮಾಡ್ಬೇಕಾದ್ರೆ ಕೇಳಿ ವಾವ್ ಅನ್ಸುತ್ತೆ ನಂಗೆ, ಇಷ್ಟೊಂದು ಅದ್ಭುತವಾಗಿದೆ ಅಲ್ಲ ಇದು ಅಂತ. ಅವಾಗ್ಲೇ ಆ ಸಿನಿಮಾ ನನ್ಗೇನೋ ಕಿಕ್ ಅನ್ಸೋದು. ಅವ್ರ ಮೇಕಿಂಗ್ ಸ್ಟೈಲ್ ಎಲ್ಲ ಸಖತ್ ಇಷ್ಟ ಆಯ್ತು ಪ್ರೇಮ್ ಸಾಹೇಬ್. ಸೊ ಅಷ್ಟೊತ್ತಿಗೆ ನಾನು ಜೂನಿಯರ್ ಆರ್ಟಿಸ್ಟ್ ಕೆಲಸ ಬೇಡ ಇದು, ನಾನೇನೋ ಕಲಿಬೇಕಂತ ಅನ್ಸಿತ್ತು. ಇದೆಲ್ಲ ಆರಕಲ್ ಇದ್ದಾಗ ಕೆಲಸ ಮಾಡ್ಕೊಂಡು ಇಲ್ಲೂ ಇಲ್ಲೂ ಬಿಡುವಿನ ಟೈಮಲ್ಲಿ ಅದನ್ನ ಟ್ರೈ ಮಾಡಿ ಒಂದ್ ಪಾಯಿಂಟ್ ಅಲ್ಲಿ ಆರಕಲ್ ಅಲ್ಲಿ ಇಲ್ಲ ನನ್ನಂತ ಸಿನಿಮಾ ಆಗಲ್ಲ, ಒಳ್ಳೇದಲ್ಲ, ಲೈಫ್ ಹಾಳಾಗ್ಬಿಡುತ್ತೆ, ಬೇಡ ಅಂತ ಬಿಟ್ಬಿಟ್ಟಿರ್ತೀನಿ. ಸೊ ಆ ಟೈಮಲ್ಲಿ ಸರಿ ಓಕೆ ಬಿಡೋದೇನು, ಸಿನಿಮಾ ಹೋಗ್ದಿದ್ರು ಪರವಾಗಿಲ್ಲ, ಸಿನಿಮಾ ಒಳ್ಳೆ ಸಿನಿಮಾ ನೋಡೋಣ, ಒಳ್ಳೆ ಬುಕ್ ಓದೋಣ ಅಂತ ಅವಾಗ ಶುರು ಹಚ್ಕೊಳ್ತೀನಿ ಬುಕ್. ಅಲ್ಲಿವರೆಗೂ ನನ್ನ ಬುಕ್ ಮುಟ್ತಾನಲ್ಲ, ಅದು ಏನು ಸುಮ್ಮನೆ ತೆಳ್ಳು ಬೆಳ್ಳಗೆ ಓದೋದು ಸಿಕ್ಕಿದವ ಯಾವ ಆ ತರ ಓದಿದ್ರಲ್ಲಿ ಒಂದಷ್ಟು ಕಾದಂಬರಿಗಳು ಓದಿದಾಗ ನನ್ಗೆ ಎಲ್ಲ ಅದ್ಭುತ ಸಿನಿಮಾ ಆಗ್ತಾವಲ್ಲ, ಯಾಕೆ ಇವು ಸಿನಿಮಾಗಳು ಮಾಡಬಾರ್ದು, ಮಾಡ್ಬೇಕು ಸಿನಿಮಾಗೆ ಹೋಗ್ಬೇಕು ಅಂತ ಅಲ್ಲಿ ಇನ್ನ ಮೋಟಿವೇಟ್ ಆಗ್ತದೆ ಅಂತ ಅಲ್ಲಿ ಪುಸ್ತಕಗಳೆಲ್ಲ ಮೋಟಿವೇಟ್ ಆಗಿ ಆ ತರ ಇದಾಗುತ್ತೆ. ಸೊ ಅದಾದ್ಮೇಲೆ ನಾನು ಡಿಸೈಡ್ ಆಗಿ ಅದ್ ಬಿಟ್ಟು ವಿಪ್ರೋಗ್ ಹೋಗಿ, ವಿಪ್ರೋದಲ್ಲಿ ಒಂದು 6 ತಿಂಗಳಿಗೆ ಕೆಲಸ ಮಾಡ್ತಾನೆ ಅಭಿನಯ ರಂಗದಲ್ಲಿ ನಾನು ಆಕ್ಟಿಂಗ್ ಕ್ಲಾಸ್ ಸೇರ್ಕೊಳ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ, ಪಿಕಪ್ ಡ್ರಾಪ್ ಕೊಡ್ತಾ ಇರ್ತಾರೆ. ಸೊ ಒಂದ್ ಪಾಯಿಂಟ್ ಅಲ್ಲಿ ನನ್ಗೆ 2 ದೋಣಿ ಮೇಲೆ ಕಾಲಿಟ್ಟಿದ್ದೀನಿ ನಾನು, ಇದು ವರ್ಕ್ ಆಗಲ್ಲ, ಏನು ಸ್ಯಾಟಿಸ್ಫೈ ಆಗ್ತಲ್ಲ, ಅಂದ್ರೆ ಆ ಕಡೆ ಟೈಮ್ ಕೊಡಕ್ ಆಗ್ತಿಲ್ಲ, ಈ ಕಡೆ ಕೆಲಸ ಅಂತ ಅನ್ಸುತ್ತೆ. ಸೊ ಆ ಟೈಮಲ್ಲಿ ನಾನು ಕೈ ಎತ್ತಿ ಏನೋ ಮಾಡೋಕೆ ಡಿಸೈಡ್ ಮಾಡ್ತೀನಿ. ಇದ್ದಕ್ಕಿದ್ದಂಗೆ ಅಷ್ಟೊಂದು ಧೈರ್ಯ ಬಂದ್ಬಿಟ್ಟು, ನಮ್ಮ ಅಪ್ಪಂಗೆ ಹೇಳಕ್ ಧೈರ್ಯ ಬಂದ್ಬಿಟ್ರು, ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗಲ್ಲ, ನನ್ನ ಹತ್ರ ಇರೋದು ಇಷ್ಟೇ, ನಾನು ಇಲ್ಲಿವರೆಗೂ ಏನೇನಿದೆ ಅದೆಲ್ಲ ದುಡ್ದು ನಿಮಗೆ ಕೊಟ್ಟಿದ್ದೀನಿ, ಇನ್ಮೇಲೆ ನನ್ನಿಂದ ನಿಮ್ಗೆ 5 ಪೈಸೆ ಸಿಗಲ್ಲ, ನಿಮ್ಮಿಂದ ನನ್ಗೆ ಏನ್ ಕೊಡ್ಬೇಡಿ, ಬಟ್ ಅಲ್ಲಿವರೆಗೆ ಸಹಾಯ ಮಾಡಿ ಅಂತ. ಅಪ್ಪ ಚಾನ್ಸೇ ಇಲ್ಲ, ಫುಲ್ಲು ಆಗೋದಿಲ್ಲ, ಜಗಳ ಗಿಗಳ ಎಲ್ಲ ಆ ಥರದ್ದೆಲ್ಲ ಆಗ್ತಾನೇ ಇರುತ್ತೆ. ಆದ್ರೂ ನಾನು ಅಭಿನಯ ತರಂಗ ಮುಗಿಸ್ತೀನಿ ಹೆಂಗೆ ಕಷ್ಟಪಟ್ಟು. ಸೊ ಅದೆಲ್ಲ ಕಷ್ಟಪಟ್ಟು ಅಭಿನಯ ತರಂಗ ಮುಗಿಸೋ ಅಷ್ಟೊತ್ತಿಗೆ ಆಲ್ರೆಡಿ ನಾನು ಡಿಸೈಡ್ ಅಂದ್ರೆ ಬಿಡ್ಬೇಕು ಕೆಲಸ ಅಂತ. ಒಂದು 6 ತಿಂಗಳದ್ದು ಅಭಿನಯ ತರಂಗ ಮಾಡಿರ್ತೀನಿ. ಅಷ್ಟೊತ್ತಿಗೆ ಕೆಲಸ ಬಿಟ್ಬಿಟ್ಟು ಹೇಳ್ಬಿಟ್ಟು ಒಂದು ಅಟ್ಲಾಸ್ ಸೈಕಲ್ ತಗೊಂತೀನಿ ಹೊಸದು, ಅಲ್ಲಿಂದ ಬಂದಿರೋ ದುಡ್ಡಲ್ಲಿ, ಅದ್ರ ಉಳ್ದಿರೋ ದುಡ್ಡಲ್ಲಿ ಅಷ್ಟೇ, ನನ್ನ ಹತ್ರ ಏನಿಲ್ಲ, ಕೈ ಖರ್ಚು ಜಾಸ್ತಿ, ಮನೆಯವರಿಗೆಲ್ಲ ಕೊಟ್ಬಿಟ್ಟೆ. ಇದೊಂದು ಸೈಕಲ್ ತಗೊಂತೀನಿ. ಸೈಕಲ್ ಅದು ಏನಕ್ಕೆ, ನಾನು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ, ಯಾರಾದ್ರೂ ಕೈ ಒಡ್ಬಾರ್ದು, ನೀನು ನನ್ ದುಡ್ಡು ಕೊಡೋದು ಅಂತ. ಸೊ ನಾನು ಬಸ್ ಚಾರ್ಜಿಗೂ ದುಡ್ಡಿದ್ರು ಪರವಾಗಿಲ್ಲ, ಸೈಕಲ್ ಓಡೋಣ, ನಂಗೆ ಅದಂದೇ ಬೇಕಿದ್ದು, ಮನೆ ಊಟ ಸಿಗುತ್ತೆ, ಉಳ್ಕೊಳ್ಳೋಕೆ ಜಾಗ. ಸೊ ಇಷ್ಟು ಕೊಟ್ರೆ ನಾನು ಸಾಕು, ನಾನೇನೋ ಬದುಕ್ತೀನಿ, ಸಾಧನೆ ಮಾಡ್ತೀನಿ ಅಂತ. ಆದ್ರೆ ಆಗಲ್ಲ. ಸೊ ಅದು ನಮ್ಮ ಅಪ್ಪಾಜಿ ಅವರೆಲ್ಲ ತುಂಬಾ ವಿರೋಧ ಮಾಡ್ತಾರೆ. ಅಭಿನಯ ತರಂಗ ಹಂಗೆ ತೆರಳಿ ಬೆಳಗ್ಗೆ ಏನೇನೋ ಮಾಡಿ ಮುಗಿಸ್ತೀನಿ, ಹಿಂಗೆ ಮಾಡ್ತಾರೆ, ಅವ್ರು ಸ್ಯಾಲರಿ ಕೊಡದಿದ್ರು ಬಿಡ್ತಾರೆ, ಮಾಡ್ತಾರೆ, ತುಂಬಾ ನೋವು ಆಗುತ್ತೆ ನನಗೂ, ಅದೆಲ್ಲ ಸಹಜ. ಅಪ್ಪಪ್ಪ ನಮ್ಮಮ್ಮ ಅಪ್ಪಗೆ ಆತಂಕ, ಎಲ್ಲಿ ಇವ್ನು ಹಾಳಾಗ್ಬಿಡ್ತಾನೋ, ಯಾಕಂದ್ರೆ ಅವ್ರಿಗೆ ನಂಬಿಕೆ ಇದ್ದಿದ್ದೆ ನನ್ನ ಮೇಲೆ. ನನ್ ಊರಲ್ಲಿರ್ಬೇಕಾದ್ರೆ 8ರಿಂದ PUC ವರ್ಗು ನಾನು ಗಾರೆ ಕೆಲಸ ಮಾಡ್ಕೊಂಡೆ ನಾನು ಓದಿದ್ದು, ನನ್ನ ಸ್ವಂತ ಅವ್ರ ಅಪ್ಪಾಜಿಗೆಲ್ಲ ಕೊಡ್ತಿದ್ದೆ ಆ ದುಡ್ಡೆಲ್ಲ, ನಾನು ಆತರ ಇದ್ದು ಹುಡುಗ. ಅಂತವನು ಹಿಂಗಿ ದಿಢೀರಂತ ದುಡಿಮೆನೆ ಬಿಟ್ಟು ಇದ್ಯಾವ್ದೋ ಹುಚ್ಚಿಡ್ಸ್ಕೊಂಡಲ್ಲ, ಪಿಕ್ಚರ್ ಹುಚ್ಚು, ಉದ್ಧಾರ ಆಗ್ತಾನೆ ಅನ್ನೋ ತರದ್ದು ಅವ್ರಿಗೆ ತುಂಬಾ ರೇಗತ್ಸುತ್ತೆ, ಅಭದ್ರತೆ ಕಾಡುತ್ತೆ, ಅನುಮಾನ ಕಾಡುತ್ತೆ. ಹಂಗಾಗಿ ಮನೆಯಿಂದ ಅಂತಕ್ಕೆ ಹೋಗ್ತಾ ಇರ್ತಾರೆ, ಬಟ್ ಇನ್ನು ಅಭಿನಯ ತರಂಗ ಮುಗ್ದಿರಲ್ಲ. ಅದಾದ್ಮೇಲೆ ಅಭಿನಯ ತರಂಗ ಮುಗಿಸ್ಕೊಂಡು ನಾನು ವಿಪ್ರೋದು ಕೆಲಸ ಬಿಟ್ಬಿಟ್ಟು ಸೈಕಲ್ ತಗೊಂಡ್ಬಿಟ್ಟು ಲಿಟ್ರಲಿ ಈಜ್ ಬಿಡ್ತೀನಿ ಅದಕ್ಕೆ. ಅಲ್ಲಿ ಬೇರೆ ಕಿಕ್ ಸಿಗುತ್ತೆ. ಅಲ್ಲಿ ಗೌರಿ ದತ್ತು ಮೇಡಮ್, ಪ್ರಕಾಶ್ ಬೆಳವಡಿ ಸರ್, ಮತ್ತೆ ಜೋಸೆಫ್ ಅವರು ನಮಗೆ ನಾಟಕ ಮಾಡಿಸ್ತಾರೆ, ರಾವಣರ ಆಟ ಅಂತ, ಸ್ಟೈಲೇಜ್ ನಾಟಕ. ಕನ್ನಡದ ಕುವೆಂಪು ಅವರು ರಾಮಾಯಣ ದರ್ಶನಂ, ರಾಮಾಯಣ ದರ್ಶನಂ ಅಲ್ಲ, ರಾಮಾಯಣ ದರ್ಶನ ಅಂತ ಜನಪ್ರಿಯ ರಾಮಾಯಣ, ಅದು ಪ್ಲಸ್ ರಾಮಾಯಣ ದರ್ಶನಂ ಎರಡನ್ನು ಮಿಕ್ಸ್ ಹೊಡೆದು, ಅದಾದ್ಮೇಲೆ ಶ್ರೀಲಂಕಾದ ಯಾರೋ ರೈಟ್ರು ಬರ್ದಿರೋ ಇನ್ನೊಂದು ವರ್ಷನ್ ಆಫ್ ರಾಮಾಯಣ, ಅದು ಮತ್ತೆ ಇನ್ನೊಂದು ಯಾವ್ದೋ ರಾಮಾಯಣ, ಈ ತರದ್ದು 4-5 ಕಂಬೈನ್ಡ್ ರಾಮಾಯಣದ ಪಾಯಿಂಟ್ ಆಫ್ ವ್ಯೂಗಳು ತಗೊಂಡು ರಾವಣರ ಆಟ ನಾಟಕನ ಬರಿತಾ ಹೋಗ್ತೀವಿ. ಆ ಬರವಣಿಗೆಯಲ್ಲಿ ನಾನು ಇರ್ತೀನಿ, ಜೋಸೆಫ್ ಸರ್ಗೆ, ನಾನು ಮತ್ತೆ ವಿಭಿನ್ನ ಶ್ರೀನಿವಾಸ್ ಅಂತ ಇನ್ನೊಬ್ರು ಸ್ನೇಹಿತರಿದ್ದಾರೆ,
ಅಭಿನಯ ತರಂಗದಲ್ಲಿ. ಅವ್ರು 3 ಜನ ನಾವು ಸೇರ್ಕೊಂಡ್ ಬರಿತಾ ಹೋಗ್ತೀವಿ. ಅಲ್ಲಿ ನನ್ನ ಬರವಣಿಗೆ ನೋಡಿ ಜೋಸೆಫ್ ಸರ್ ಬಹಳ ಚೆನ್ನಾಗಿ ಬರಿತಾ ಇದೀಯ ನೀನ್ ಬರೆಯೋದ್ ನಿಲ್ಸ್ಬೇಡ, ಚೆನ್ನಾಗಿದೆ, ಬರಿ 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 ಅಂತ ತುಂಬಾ ಚೆನ್ನಾಗಿ ಬರೆಸ್ತಾರೆ. ಆ ನಾಟಕದಲ್ಲಿ ನಾನು ಒಂದು ಪಾತ್ರನೂ ಕೂಡ ಮಾಡಿ ಬರವಣಿಗೆಯಲ್ಲಿ ನನಗೆ ಹೆಸರು ಬರುತ್ತೆ, ಚೆನ್ನಾಗಿ ಆಗುತ್ತೆ, ಅಪ್ರಿಸಿಯೇಷನ್ ಸಿಗುತ್ತೆ. ನಾಳೆ ಪುಸ್ತಕ ಓದೋದಕ್ಕೆ ಅಲ್ಲಿ ಹೆಸರು ಹಚ್ಕೊಂಡಿರ್ತೀನಿ, ಬಟ್ ಅಷ್ಟಿರಲ್ಲ. ಸೊ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ಅಂತ ಗಟ್ಟಿ ಓದು ಆಗ್ತಾ ಇರಲ್ಲ. ಸೊ ಅಲ್ಲಿಂದ ಅವ್ರಿಗೆ ಇಷ್ಟ ಬಂದಂಗೆ ಓಡಾಡ್ಕೊಂಡು ಇಷ್ಟ ಬಂದಂಗಿದ್ದೆ ಬರೀ ನಾಟಕ. ಸಿನಿಮಾನು ಮರ್ತಾ ಬಿಟ್ಟೆ.